ಸುದ್ದಿಗೋಷ್ಠಿಯಲ್ಲಿ ಜೀವನಹಳ್ಳಿ ವೆಂಕಟೇಶ್ ರಾಜ್ಯ ಕಾರ್ಯಕಾರಿ ಸಮಿತಿಯ ಸಂಚಾಲಕರು, ಅದು ರಾಜಶೇಖರ್ ಕೋಟೆ ರಾಜ್ಯ ವಿಭಾಗೀಯ ಸಂಚಾಲಕರು ಮೈಸೂರು, ಉಮಾಶಂಕರ್ ಮನುಕುಮಾರನಹಳ್ಳಿ ಸಂಚಾಲಕರು ಬೆಂಗಳೂರು, ರಮೇಶ್ ತೂಬ್ರಹಳ್ಳಿ ಜಿಲ್ಲಾ ಖಜಾಂಚಿ ಶಿವಮೊಗ್ಗ ಬೆಂಗಳೂರು, ಶಿವಜ್ಞಾನಿ ಕಪ್ಪಗಲ್ಲು ರಾಜ್ಯ ಸಮಿತಿ ಖಜಾಂಚಿಯವರು, ಆನಂದ ಹರಪನಹಳ್ಳಿ ದಾಸಂಸ ಮುಖಂಡರು ಹಾಗೂ ಈಗ ಹೊಸದಾಗಿ ಆಯ್ಕೆಯಾಗಿರುವಂತ ಪರಮೇಶ್ವರ್ ದೂಗೂರು ಬೆಂಗಳೂರು ವಿಭಾಗೀಯ ಸಂಚಾಲಕರು, ಇದು ಶಾಮಣ್ಣ ಸೊರಬ ಸಂಘಟನಾ ಸಂಚಾಲಕರು, ಅದೇ ರೀತಿ ನಮ್ಮ ಹೇಮಾವತಿ ದಲಿತ ಜಿಲ್ಲಾ ಮಹಿಳಾ ಒಕ್ಕೂಟದ ಜಿಲ್ಲಾ ಸಂಚಾಲಕರು, ಶಾಂತರಾಜು ಶಿವಮೊಗ್ಗ ತಾಲೂಕು ಸಂಚಾಲಕರು, ಮಂಜುನಾಥ್ ಹೊಸನಗರ ಜಿಲ್ಲಾ ಸಂಘಟನಾ ಸಂಚಾಲಕರು, ಕುಮಾರ್ ತಾಲೂಕು ಸಂಚಾಲಕರು, ಸಾಗರ ಪಿಸಿ ರಾಜೇಂದ್ರ ಹೊಸನಗರ, ಜಿಲ್ಲಾ ಶಿವಮೊಗ್ಗ ಜಿಲ್ಲಾ ಸಂಚಾಲಕರಾಗಿ ಮಂಜುನಾಥ್ ನವಿಲೆ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಮತ್ತು ದಲಿತ ಮಹಿಳಾ ಒಕ್ಕೂಟ ಜಿಲ್ಲಾ ಸಂಚಾಲಕಿಯವರು ಹೇಮಾವತಿಯವರನ್ನು ಸಹ ಅವಿರೋಧವಾಗಿ ಆಯ್ಕೆ ಆಯಿತು. ಇನ್ನು ಉಳಿದ ಅಂಶಗಳನ್ನ ನಮ್ಮ ವಿಭಾಗೀಯ ಸಂಚಾಲಕರು ಮಾತಾಡ್ತಾರೆ. DSSನ ವಿಭಾಗೀಯ ಸಂಚಾಲಕರಾಗಿದ್ದೇನೆ. ಇವತ್ತು ಈಗಾಗಲೇ ನಮ್ಮ ಮಲೆನಾಡಿನಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಇದೆ, ನಮಗೂ ಕೂಡ ಗೊತ್ತಿದೆ. ಈಗ ಮಗರುಕಂ ಸಮಿತಿ 1 ವರ್ಷ ಆದರೂ ಕೂಡ ಈ ಸರ್ಕಾರ ಮಾಡಲಿಲ್ಲ. ಈ ಹಿಂದಿನ ಸರ್ಕಾರವೂ ಬಿಡಿ ಒಬ್ರಿಗೂ ಕೂಡ ಒಂದು ಹಕ್ಕುಪತ್ರವನ್ನು ಕೂಡ ಕೊಡಲಿಲ್ಲ. ಈ ಸರ್ಕಾರವೂ ಕೂಡ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಮ್ಮ ಹಿಂದುಳಿದ ವರ್ಗದ ಬಡವರಿಗೆ, SC/ST ಅವರಿಗೆ, ದಲಿತರಿಗೆ ಯಾರು ಅರ್ಜಿ ಹಾಕಿದ್ದಾರೆ ಅವರೆಲ್ಲರೂ ಕೂಡ ಭೂಮಿಯನ್ನ ಕೊಡ್ತಾರೆ ಅಂತಕ್ಕಂಥದ್ದು ಇತ್ತು. ಆದರೆ ಇವರು ಕೂಡ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತು ರಾಜ್ಯಾದ್ಯಂತಲೂ ಕೂಡ ಎಲ್ಲೂ ಕೂಡ ಸಮಿತಿಯನ್ನ ಬಗರುಕಂ ಕಮಿಟಿ ಸಮಿತಿಯನ್ನ ಮಾಡಲಿಲ್ಲ. ಹಾಗೆ ಆಶ್ರಯ ಸಮಿತಿಯನ್ನು ಕೂಡ ಮಾಡಲಿಲ್ಲ. ಆಶ್ರಯ ಸಮಿತಿಯನ್ನ ಮಾಡಿದ್ರೆ ಸಾಕಷ್ಟು ಜನರಿಗೆ ಏನು ಮನೆ ಕಟ್ಕೊಂಡಿರ್ತಕ್ಕಂಥವರಿಗೆ ಅಕ್ರಮ ಸಕ್ರಮದಲ್ಲಿ 94 CCಯಲ್ಲಿ ಕೂಡ ಅವರಿಗೆ ಹಕ್ಕುಪತ್ರವನ್ನು ಕೊಡಬಹುದು. ಆದರೆ ಅದನ್ನು ಕೂಡ ಆಶಾ ಸಮಿತಿಯನ್ನು ಕೂಡ ಎಲ್ಲೂ ಕೂಡ ಮಾಡಲಿಲ್ಲ. ನಮ್ಮ ಸಾಗರದಲ್ಲಿ ತಮಗೆ ಗೊತ್ತಿದೆ, ಶರಾವತಿ ಮುಳುಗಡೆ ಆದಂತ ರೈತರು ಕೂಡ ಇದ್ದಾರೆ, ಅಲ್ಲಿ ದಲಿತರು ಕೂಡ ಇದ್ದಾರೆ, ಬುಡಕಟ್ಟು ಜನಾಂಗ ಇದ್ದಾರೆ, SC/ST ಅವರು ಕೂಡ ಕಾಡಿನಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ, ವೈಲ್ಡ್ ಲೈಫ್ ನಲ್ಲಿ, ಡಿಮ್ಡ್ ಫಾರೆಸ್ಟ್ ನಲ್ಲಿ, ಅಭಯಾರಣ್ಯದಲ್ಲಿ ಕೂಡ ಇದ್ದಾರೆ. ಅರಣ್ಯ ಹಕ್ಕು ಕಾಯ್ದೆಯ ಏನ್ ಪ್ರಕಾರ ಇತ್ತು, ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ತಂದಿರತಕ್ಕಂತ ಕಾಯ್ದೆ, ಆ ಕಾಯ್ದೆಯನ್ನ ಜಾರಿಗೆ ಮಾಡಲಿಲ್ಲ. ಇವತ್ತು ಅವರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಇವತ್ತು ಹೋರಾಟಗಳು ನಡೀತಾ ಇದೆ ಶಿವಮೊಗ್ಗದಲ್ಲಿ, ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಜಿಲ್ಲಾ ಕಚೇರಿ ಎದುರುಗಡೆ, ತಾಲೂಕು ಕಚೇರಿ ಎದುರುಗಡೆ ಇವತ್ತು ಹೋರಾಟಗಳನ್ನ ನಡೀತಾ ಇದೆ. ಆದ್ರೆ ಇವತ್ತು ಇಲ್ಲಿನ ಜಿಲ್ಲಾ ಮಂತ್ರಿಗಳಾದಂತ ಮಧು ಬಂಗಾರಪ್ಪವ್ರಿಗೂ ಕೂಡ ನಾವು ಮನವಿಯನ್ನ ಮಾಡಿದ್ವಿ, ಎಲ್ಲರೂ ಕೂಡ ಮನವಿ ಮಾಡಿದ್ವಿ. ಆದ್ರೆ ಅವರು ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ. ಯಾಕೆಂದ್ರೆ ಇವತ್ತು ಅವ್ರು ಗೆದ್ದಿದ್ದಾರೆ, ಇವತ್ತು ಭೂಮಿಯ ಹೋರಾಟದಿಂದಲೇ ಗೆದ್ದಿದ್ದವರು. ಈ ಭೂಮಿ ಏನು ನಾನು ಹಕ್ಕುಪತ್ರ ಕೊಡ್ತೀನಿ ಆಶ್ರಯ ಸಮಿತಿಯಲ್ಲಿ, ಆಮೇಲೆ ಭೂಮಿಯ ಮಂಜೂರು ಮಾಡ್ಕೊಡ್ತೀನಿ, ನಾನು ಹಕ್ಕುಪತ್ರ ಕೊಡ್ತೀನಿ ಜಿಲ್ಲಾದ್ಯಂತ ಅಂತಕ್ಕಂಥದ್ದನ್ನ ಕೂಡ ಹೇಳಿ ಇವತ್ತು ಅವರು ಗೆದ್ದಿದ್ದಾರೆ, ಶಾಸಕರಾಗಿದ್ದಾರೆ, ಮಂತ್ರಿಗಳು ಕೂಡ ಆಗಿದ್ದಾರೆ. ಹಾಗಾಗಿ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಸರ್ಕಾರಕ್ಕೆ, ನಮ್ಮ ಬೇಡಿಕೆಗಳು ಏನಿದೆ ಆಶ್ರಯ ಸಮಿತಿಯ ಮತ್ತು ಮಗರುಕಂ ಇವೆಲ್ಲವೂ ಕೂಡ ಆಗ್ಬೇಕು. ಜನರಿಗೆ ಮತ್ತು ಅರಣ್ಯ ಹಕ್ಕು ಕಾಯ್ದೆಯ ಕಾಯ್ದೆಗಳನ್ನ ಜಾರಿಗೆ ತಂದು ಜನರಿಗೆ ಹಕ್ಕುಪತ್ರವನ್ನ ನೀಡ್ತಕ್ಕಂಥ ಕೆಲಸ ಆಗ್ಬೇಕು. ಆಮೇಲೆ ಜನರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ, ನಮ್ಮ ದಲಿತರನ್ನ, ಹಿಂದುಳಿದ ವರ್ಗದವರನ್ನ, ಅಲ್ಪಸಂಖ್ಯಾತರನ್ನ, ಎಲ್ಲ ಜನಾಂಗದರು ಕೂಡ ಜಾತಿಯಲ್ಲಿ ಬಡವರಿದ್ದಾರೆ, ಅವರೆಲ್ಲರೂ ಕೂಡ ಒಕ್ಕಲೆಬ್ಬಿಸ್ತಿದ್ದಾರೆ. ಅವ್ರಿಗೆಲ್ಲ ಹಕ್ಕುಪತ್ರವನ್ನ ನೀಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟಗಳನ್ನ ನಾವು ಮಾಡಬೇಕಾಗತ್ತೆ. ಹಾಗೆ ಏನು ಹಾಸ್ಟೆಲ್ಗಳು ಏನಿದೆ, ಈಗ ಅದೊಂದು ಹಾಸ್ಟೆಲ್ ತುಂಬಾ ಸಮಸ್ಯೆ ಇದೆ. ಆಮೇಲೆ ಈಗ 1 ತಿಂಗಳಾಯ್ತು ಶಾಲೆ ಸ್ಟಾರ್ಟ್ ಆಗಿ. ಈಗ ಹಾಸ್ಟೆಲ್ಗಳು ಅರ್ಜಿ ಹಾಕತಕ್ಕಂತ ಇದೇ ಇಲ್ಲ. ಯಾಕಂದ್ರೆ ನೀವು ಮ್ಯಾನುವಲ್ ಅಲ್ಲಿ ಹಾಕುವಂತ ಇದು ಕೂಡ ಇಲ್ಲ. ಆಮೇಲೆ ಏನು ನಮ್ಮ ಆನ್ಲೈನ್ ಅಲ್ಲಿ ಕೂಡ ಹಾಕ್ತಕ್ಕಂತ ಇದು ಕೂಡ ಇಲ್ಲ. ನಾನು ಮೊನ್ನೆ ಡಿಸ್ಟ್ರಿಕ್ಟ್ ಆಫೀಸರ್ ಕೇಳಿದೆ, ಏನ್ ಸರ್ ಇದು 1 ತಿಂಗಳಾಯ್ತು
ಶಾಲೆ ಮಕ್ಕಳು ಈಗ ಶಾಲೆಗೆ ಸೇರಿದ್ದಾರೆ, ಹಾಸ್ಟೆಲ್ಗಾಗಿ ಬಡ ಮಕ್ಕಳು ಎಲ್ಲರೂ ಕೂಡ ಬೀದಿ ಬೀದಿಯಲ್ಲಿ ಓಡಾಡ್ತಾ ಇದ್ದಾರೆ. ಆ ಕಚೇರಿಗಳನ್ನು ಓಡಾಡ್ತಾ ಇದ್ದಾರೆ, ತಾಲೂಕು ಕಚೇರಿ, BCM ಇಲಾಖೆಗೆ, ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗೆ ಈ ರೀತಿ ಓಡಾಡ್ತಾ ಇದ್ದಾರೆ. ನೀವೇನು ಆನ್ಲೈನ್ ಅರ್ಜಿನೇ ಬಿಟ್ಟಿಲ್ಲ ಅಂತ ಹೇಳಿದ್ರೆ, ಇಲ್ಲ ನಾವೇನ್ ಮಾಡೋದು, ಅರ್ಜಿ ಬಿಟ್ಟಿಲ್ಲ ಹಾಗೆ ಹೀಗೆ ಅಂತೇಳಿ ಇವತ್ತು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಅದು ಕೂಡ ಈಗ ಹಾಸ್ಟೆಲ್ ವಿದ್ಯಾರ್ಥಿಗಳು ತುಂಬಾ ತೊಂದರೆ ಆಗಿದೆ. ಅವರಿಗೆ ಕೂಡಲೇ ಅವರಿಗೆ ಈ ಅರ್ಜಿ ಹಾಕ್ತಕ್ಕಂಥ ಆನ್ಲೈನ್ ಅರ್ಜಿ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ ಅವರಿಗೆ ಇಲ್ಲ ಮ್ಯಾನ್ಯುವಲ್ ಅಲ್ಲೂ ಕೂಡ ತಗೊಳ್ತಕ್ಕಂಥ ಕೆಲಸವನ್ನ ಅವ್ರು ತಕ್ಷಣ ಮಾಡಬೇಕು ಅಂತೇಳಿ ನಾನು ಒತ್ತಾಯನ ಮಾಡ್ತಾ ಇದ್ದೇವೆ. ಆಮೇಲೆ ಈ ಹಾಸ್ಟೆಲ್ಗಳಲ್ಲಿ 7 ವರ್ಷದ ಹಿಂದಿನ ಇರ್ತಕ್ಕಂಥ 19,000 ರೂಪಾಯಿ ಬರೀ ಊಟಕ್ಕೆ 19,000 ರೂಪಾಯಿ ಊಟಕ್ಕೆ ಕೊಡ್ತಾರಂತೆ. ಆದ್ರೆ ಅಲ್ಲಿ 1,350-400 ರೂಪಾಯಿ ಬೀಳತ್ತೆ ಒಂದು ತಿಂಗಳಿಗೆ. ಆದ್ರೆ ನೀವು ಜೈಲಲ್ಲಿ ಅವರಿಗೆ 3,500 ರೂಪಾಯಿ, ಒಬ್ಬ ವ್ಯಕ್ತಿಗೆ 3,500 ರೂಪಾಯಿಯನ್ನ ಅಲ್ಲಿ ಜೈಲಲ್ಲಿ ಇರ್ತಕ್ಕಂಥ ಕೈದಿಗಳಿಗೆ ಕೊಡ್ತಾರೆ. ಆದ್ರೆ ನಮ್ಮ ಇಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವರು 1,200 ರೂಪಾಯಿ 300 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರೆ ಇದು ತುಂಬಾ ದುರದೃಷ್ಟಕರ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಯಾಕಂದ್ರೆ ಮಕ್ಕಳಿಗೆ ಪೌಷ್ಟಿಕ ಆಹಾರಗಳು ಬಹಳ ಇಂಪಾರ್ಟೆಂಟ್. ಅದನ್ನ ಕೊಡಬೇಕು ಇವರು ಸರ್ಕಾರ. 7 ವರ್ಷದಲ್ಲೇ ಅದನ್ನೇ ಹಾಗೆ ಇಟ್ಕೊಂಡು ಕೂತಿದ್ದಾರೆ. ಇವತ್ತು ಬೆಲೆ ಏರಿಕೆ ಆಗಿದೆ, ಎಲ್ಲವೂ ಹೆಚ್ಚಳ ಆಗಿದೆ. ಅದರಿಂದ ಮಕ್ಕಳಿಗೆ ಕೊಡ್ತಕ್ಕಂಥ ಪೌಷ್ಟಿಕ ಆಹಾರಗಳನ್ನ ಇನ್ನು ಹೆಚ್ಚು ಬೆಲೆ ಏರಿಸಿ ಅವರಿಗೆ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು, ಈಗ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅದು ಬಡವರಿಗೆ ಎಲ್ಲರೂ ಕೂಡ ತಲುಪಿದೆ, ಗ್ಯಾರಂಟಿ ಯೋಜನೆ ತಲುಪಿದೆ, ಇಲ್ಲ ಅಂತ ಹೇಳಿಲ್ಲ. ಎಲ್ಲರೂ ಕೂಡ ಇವತ್ತು ಆ ಗ್ಯಾರಂಟಿ ಯೋಜನೆ ಕೊಟ್ಟಿರೋದ್ರಿಂದ ಇವತ್ತು ಸಾಕಷ್ಟು ಜನ ಬಡವರು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನ ಅನುಭವಿಸ್ತಾ ಇದ್ದಾರೆ. ಹಾಗೆ ಈಗ KSRTC ಬಸ್ ನಲ್ಲಿ ಹೋಗ್ತಕ್ಕಂತ ಏನು ಬಿಟ್ಟಿದ್ದಾರೆ KSRTC ಬಸ್ ಅಲ್ಲಿ, ಈಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಆಗಿದೆ. ಹಾಗಾಗಿ ಹೆಚ್ಚುವರಿ ಬಸ್ ಅನ್ನ ವಿದ್ಯಾರ್ಥಿಗಳಿಗೆ ಬಿಟ್ರೆ ಬಾರಿ ಒಳ್ಳೇದು. ಹಾಸ್ಟೆಲ್ ಇದಕ್ಕೆ ಕಾಲೇಜುಗಳಿಗೆ ಮತ್ತು ಶಾಲೆಗಳಿಗೆ ಇವರಿಗೆ ಬಿಟ್ರೆ ಬಾರಿ ಒಳ್ಳೇದು ಅಂತಕ್ಕಂಥದ್ದನ್ನ ನಾನು ಸರ್ಕಾರಕ್ಕೆ ನಾನು ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಪೀಕ್ ಅವರ್ಸ್ ಅಲ್ಲಿ, ಅದು ಕೂಡ ಬೆಳಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಅವರಿಗೆ ಮಕ್ಕಳಿಗೆ ಅನಾನುಕೂಲ ಆಗ್ತದೆ. ಯಾಕಂದ್ರೆ ರಶ್ ಇದೆ ಸಿಕ್ಕಾಪಟ್ಟೆ, ಮಕ್ಕಳನ್ನು ಬಿಟ್ಟು ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಕೂಡ ಅದು ತೊಂದರೆ ಆಗ್ತದೆ. ಹಾಗಾಗಿ ಅದನ್ನ ವ್ಯವಸ್ಥೆ ಮಾಡಬೇಕು ಸರ್ಕಾರ ಅಂತಕ್ಕಂಥದ್ದನ್ನ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರವು ಕೂಡ ಇದುವರೆಗೂ ಕೂಡ 10 ವರ್ಷ ಆದ್ರೂ ಸಹಿತ ಯಾವುದೇ ನಮ್ಮ ದಲಿತರಿಗೆ, ಹಿಂದುಳಿದ ವರ್ಗರಿಗೆ ಯಾರಿಗೂ ಕೂಡ ಅವರ ಒಂದು ಯೋಜನೆಗಳೇನಿದೆ ಯಾವ ಕೂಡ ಕೊಟ್ಟಿಲ್ಲ. ಅದು ಅವರು ಸರ್ಕಾರ ಏನಿದೆ ಅದನ್ನ ನಮ್ಮ ಬಡವರಿಗೆ ಕೊಡ್ತಕ್ಕಂಥ ಸವಲತ್ತುಗಳನ್ನ ನೀಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈಗ ಗ್ರಾಮ ಪಂಚಾಯತಿಯಲ್ಲಿ ನಮ್ಗೆಲ್ಲರೂ ಕೂಡ ಮನೆಯನ್ನ ಕೊಡ್ತಾರೆ, ಆಶ್ರಯ ಮನೆ. ಈ ಆಶ್ರಯ ಮನೆ ಏನಾಗಿದೆ ಅಂದ್ರೆ ಬರೀ 1,60,000 ರೂಪಾಯಿಗೆ ಒಂದು ಮನೆಯನ್ನ ಇವತ್ತು ಕೊಡ್ತಾ ಇದೆ. 1,60,000 ರೂಪಾಯಿಗೆ ಮನೆ ಕಟ್ಟಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಹಾಗೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ, ಕಾಂಟ್ರಾಕ್ಟರ್ ಮುಂದೆ ಬರ್ತಾ ಇಲ್ಲ, ಮತ್ತು ಫಲಾನುಭವಿಗಳು ಕೂಡ ಕಟ್ಕೊಳ್ಳಿಕ್ಕೆ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈಗ ಏನು ನಾವು ಒಂದು ಮನೆಗೆ 5 ಲಕ್ಷ ಏನಾದ್ರು ಮಿನಿಮಮ್ ಕೊಟ್ರೆ ಒಂದು ಮನೆ ಒಂದು ಒಳ್ಳೆ ರೀತಿಯಲ್ಲಿ ಮನೆಯನ್ನ ಕಟ್ಕೊಳ್ಬಹುದು ಅಂತಕ್ಕಂಥದ್ದು. ಯಾಕಂದ್ರೆ ಇವತ್ತು ಕಲ್ಲು ರೇಟು, ಮಣಲು ರೇಟು, ಜಲ್ಲಿ ರೇಟು ಇವೆಲ್ಲವೂ ಕೂಡ ಜಾಸ್ತಿ ಆಗಿರೋದ್ರಿಂದ ಹೇಗೆ ಮನೆ 1,60,000 ಮನೆ ಕಟ್ಕೊಳಕ್ಕಾಗತ್ತೆ? ಇದನ್ನ ಸರ್ಕಾರ ಯೋಚನೆ ಮಾಡಬೇಕು. ಯಾವ್ಯಾವ್ದಕ್ಕೋ ಸರ್ಕಾರ ಹಣವನ್ನ ಖರ್ಚು ಮಾಡುತ್ತೆ, ಯಾವ್ಯಾವ್ದಕ್ಕೋ ಉಪಯೋಗ ಮಾಡುತ್ತೆ. ಆದ್ರೆ ಇಲ್ಲಿ ಇರ್ತಕ್ಕಂಥ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ಇಲ್ಲಿನ ಏನು ಅಸಹಾಯಕರು ಇರ್ತಕ್ಕಂಥವರಿಗೆ, ವಿದ್ಯಾರ್ಥಿಗಳಿಗೆ, ಆರೋಗ್ಯ ಏನು ಇಲಾಖೆಗೆ ಈ ರೀತಿಯಾದಂತ ಸವಲತ್ತುಗಳನ್ನ ಕೊಟ್ರೆ ಬಡವರಿಗೆ ಅನುಕೂಲ ಆಗತ್ತೆ ಅಂತಕ್ಕಂಥದ್ದನ್ನ ನಾನು ಒತ್ತಾಯ ಮಾಡ್ತೇನೆ. ನಾವು ರಾಜ್ಯ ಸರ್ಕಾರಕ್ಕೆ, ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಮುಂದಿನ ದಿನಗಳಲ್ಲಿ ನಮ್ಮ ಏನು ಬೇಡಿಕೆಗಳಿದ್ದಾವೆ ಅದನ್ನ ಸರ್ಕಾರ ಈಡೇರಿಸಬೇಕು, ಇಲ್ಲ ಅಂತ ಹೋರಾಟಗಳನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನ ಕೂಡಲೇ ಮಾಡಬೇಕು. ಅಲ್ಲಿ ರೈತರಿಗೆ ಮತ್ತೆ ದಲಿತರಿಗೆ ಅನಾನುಕೂಲ ಆಗ್ತಿರೋದ್ರಿಂದ ಜಮೀನುಗಳು ಉಳುಮೆ ಮಾಡ್ತಾರು ಕೂಡ ಅವ್ರಿಗೆ ಇನ್ನೂ ಕೂಡ ಸಾಗುವಳಿ ವಿತರಣೆ ಮಾಡ್ತಾರೆ. ದಯವಿಟ್ಟು ಅದನ್ನ ಮಾಡಬೇಕು. ಮತ್ತು ಆಸ್ತಿಗಳ ವ್ಯವಸ್ಥೆಗಳಂತೂ ತುಂಬಾ ಹದಗೆಟ್ಟೋಗಿದೆ. ಅದನ್ನ ಏನು ಇವತ್ತು ಬೆಲೆ ಏರಿಸಕ್ಕಾಗಿ ಮತ್ತೆ ಅವಕ್ಕೆ ರೇಟ್ ಜಾಸ್ತಿ ಮಾಡಬೇಕು. ಮತ್ತೆ ಪ್ರತಿಯೊಬ್ಬರು ಕೂಡ ಹಾಸ್ಟೆಲ್ ಬೇಯಿಸಿದವ್ರಿಗೆಲ್ಲರೂ ಕೂಡ ಸೀಟನ್ನು ಕೊಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಮತ್ತೆ ಇಲ್ಲಿ ಏನು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ತಾಲೂಕುಗಳಲ್ಲಿ ಮತ್ತೆ ಯಾವುದು ಶರಾವತಿ ಇರ್ಬೋದು, ಮತ್ತೆ ಏನೇನಿರೋವೆಲ್ಲ ಏನು ಸಮಸ್ಯೆಗಳು ಕೂಡ ಅದು ಬಗೆಹರಿಸಬೇಕು. ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾಡಳಿತ ಬಗೆಹರಿಸಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ